Good morning students. Welcome to the chemistry class. So last class ಅಲ್ಲಿ reactivity of 14 group elements with oxygen study ಮಾಡಿದ್ವಿ. So next move on to next topic, reactivity towards water. So alkaline earth metals, among those carbon, silicon, germanium not affected by water. ಸೊ ಇಲ್ಲಿ ನಿಮಗೆ ಕಾರ್ಬನ್ ಆಗಿರ್ಬೋದು, ಸಿಲಿಕಾನ್ ಆಗಿರ್ಬೋದು, ಜರ್ಮೇನಿಯಮ್ ಆಗಿರ್ಬೋದು, ಸೊ ವಾಟರ್ ಜೊತೆ ಯಾವುದೇ ರೀತಿ ರಿಯಾಕ್ಷನ್ ಅಫೆಕ್ಟ್ ಆಗಲ್ಲ ಅಂತ ಹೇಳ್ಬೋದು. ವೆರಾಸ್ ಟಿನ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಸ್ಟೀಮ್. ಸೊ ಸ್ಟೀಮ್ ಫಾರ್ಮಲ್ಲಿ ವಾಟರ್ ಜೊತೆ ಟಿನ್ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಾಗ ಟಿನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ ನೋಡಿ. ಸೊ ಟಿನ್ನ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಹೀಟ್, ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಸ್ಟೀಮ್. ರಿಯಾಕ್ಟ್ ಮಾಡಿದಾಗ ಸೊ ಟಿನ್ ಡೈಆಕ್ಸೈಡ್ SnO2 ಫಾರ್ಮೇಷನ್ ಆಗುತ್ತೆ, ಪ್ಲಸ್ 2 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಸೊ SN ಅಂತ ಅಂದರೆ ಸ್ಟ್ಯಾನಸ್, ಅದನ್ನು ಸೊ ಟಿನ್ನನ್ನು ಸ್ಟ್ಯಾನಸ್ ಅಂತ ಕರಿತೀವಿ. ಸೊ ಹಾಗಾಗಿ ಅದ್ರ ಸಿಂಬಲ್ SN ಅನ್ನೋದು ಬರುತ್ತೆ. ಇನ್ನು lead is unaffected by water due to oxide film formation on its surface. ಸೊ ಇಲ್ಲಿ ನಿಮಗೆ ಲೆಡ್ಡು ಸಹ ಅಷ್ಟೇ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ, ಅಂದರೆ ಅನ್ಅಫೆಕ್ಟೆಡ್ ಬೈ ವಾಟರ್ ಅಂತ ಹೇಳ್ಬೋದು. ಬಿಕಾಸ್ ಲೆಡ್ ಆಲ್ರೆಡಿ ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಗಿರುತ್ತೆ. ಸೊ ಆಲ್ರೆಡಿ ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಗಿದ್ದಾಗ ಇಟ್ ಈಸ್ ಇನರ್ಟ್ ಟು ದ ಫರ್ದರ್ ರಿಯಾಕ್ಷನ್ ವಿತ್ ವಾಟರ್ ಅಂತ ಹೇಳ್ಬೋದು. ಹಾಗಾಗಿ ಲೆಡ್ ಈಸ್ ಅನ್ಅಫೆಕ್ಟೆಡ್ ಬೈ ವಾಟರ್. ದೆನ್ ರಿಯಾಕ್ಟಿವಿಟಿ ಟುವರ್ಡ್ಸ್ ಹ್ಯಾಲೋಜನ್ಸ್. ಸೊ ಈ ನಿಮ್ಮ ಆಲ್ಕಲೈನ್ ಅರ್ತ್ ಮೆಟಲ್ಸಲ್ಲಿ ರಿಯಾಕ್ಟಿವಿಟಿ ವಿತ್ ಟುವರ್ಡ್ಸ್ ಹ್ಯಾಲೋಜನ್ಸ್ ಅಂತ ಬಂದರೆ, ಇನ್ನು ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ 14th ಗ್ರೂಪ್ ಎಲಿಮೆಂಟ್ಸ್ ಏನಿದೆ, ಆ 14th ಗ್ರೂಪ್ ಎಲಿಮೆಂಟ್ಸ್ ನಿಮಗೆ ಹ್ಯಾಲೋಜನ್ಸ್ ಜೊತೆ ಕಂಬೈಂಡ್ ಆದಾಗ 2 ಟೈಪ್ಸ್ ಆಫ್ ಹ್ಯಾಲೈಡ್ಸ್ ಫಾರ್ಮೇಷನ್ ಆಗುತ್ತೆ. ಒಂದು MX2 ಅನ್ನೋದು, ಇನ್ನೊಂದು MX4 ಫಾರ್ಮಲ್ಲಿ. ಸೊ ಅಂದರೆ ಡೈ ಹ್ಯಾಲೈಡ್ಸ್ ಜೊತೆ ರಿಯಾಕ್ಟ್, ಸೊ ಡೈ ಹ್ಯಾಲೋಜನ್ಸ್ ಜೊತೆ ರಿಯಾಕ್ಟ್ ಆಗಿ ಡೈ ಹ್ಯಾಲೈಡ್ಸ್ ಫಾರ್ಮೇಷನ್ ಆಗುತ್ತೆ ಒಂದು ಟೈಪ್. ಅನದರ್ ಟೈಮ್ ಸೊ ಅಲ್ಲಿ ಟೆಟ್ರಾ ಹ್ಯಾಲೋಜನ್ಸ್ ಜೊತೆ ಕಂಬೈಂಡ್ ಆಗಿ ನಿಮಗೆ ಟೆಟ್ರಾ ಹ್ಯಾಲೈಡ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ 14th ಗ್ರೂಪ್ ಎಲಿಮೆಂಟ್ಸ್ ಕಂಬೈಂಡ್ ವಿತ್ ಹ್ಯಾಲೋಜನ್ಸ್ ಟು ಫಾರ್ಮ್ 2 ಟೈಪ್ಸ್ ಆಫ್ ಹ್ಯಾಲೈಡ್ಸ್, ದಟ್ ಈಸ್ ಡೈ ಹ್ಯಾಲೈಡ್ಸ್ ಆ್ಯಂಡ್ ಟೆಟ್ರಾ ಹ್ಯಾಲೈಡ್ಸ್ ಅಂತ ಹೇಳ್ಬೋದು. Now most of the tetrahalides are covalent in nature. ಸೊ ಈ ಟೆಟ್ರಾಹ್ಯಾಲೈಡ್ ಕಾಂಪೌಂಡ್ ಏನು ಫಾರ್ಮೇಷನ್ ಮಾಡುತ್ತೆ 14th ಗ್ರೂಪ್ ಎಲಿಮೆಂಟ್ಸ್, ಅದರಲ್ಲಿ ಆಲ್ಮೋಸ್ಟ್ ಆಲ್ ಎಕ್ಸೆಪ್ಷನ್ ಕೇಸ್ ಇರುತ್ತೆ, ಇದರಲ್ಲೂ ಸಹ ಆಲ್ಮೋಸ್ಟ್ ಆಲ್ ಟೆಟ್ರಾಹ್ಯಾಲೈಡ್ಸ್ ಕಾಂಪೌಂಡ್ಸ್ ಏನಿರುತ್ತೆ ದೇ ಆರ್ ಕೋವಲೆಂಟ್ ಇನ್ ನೇಚರ್ ಬೈ ಶೇರಿಂಗ್ ದೇರ್ ಎಲೆಕ್ಟ್ರಾನ್ಸ್. ಬಾಂಡ್ ಫಾರ್ಮೇಷನ್ ಆಗಿರುತ್ತೆ ಅಂತ ಹೇಳ್ಬೋದು, ಕೋವಲೆಂಟ್ ನೇಚರ್ನ ತೋರಿಸುತ್ತೆ. ಸೊ however tin tetrafluoride and lead tetrafluoride ಆರ್ ಅಯಾನಿಕ್ ಇನ್ ನೇಚರ್. ಎಕ್ಸೆಪ್ಷನಲ್ ಕೇಸ್ ಇರುತ್ತೆ ಅನ್ನಲ್ಲ, ಟಿನ್ನು ಮತ್ತು ಲೆಡ್ ಫ್ಲೋರಿನ್, ಸೊ 4 ಫ್ಲೋರಿನ್ ಜೊತೆ ಕಂಬೈಂಡ್ ಆದ ಬರೋ ಅಂಥ ಟೆಟ್ರಾಫ್ಲೋರೈಡ್ಸ್ ಏನಿರುತ್ತೆ ದೇ ಆರ್ ಅಯಾನಿಕ್ ಇನ್ ನೇಚರ್. ಇದೇ ಎಕ್ಸೆಪ್ಷನಲ್ ಕೇಸ್ ಅಂತ ಹೇಳ್ಬೋದು. ಇನ್ನು ಲೆಡ್ ಟೆಟ್ರಾ ಅಯೋಡೈಡ್ PbI4 ಡಸಂಟ್ ಎಕ್ಸಿಸ್ಟ್, ಯಾಕಂದರೆ ಅದು ಸ್ಟೇಬಲ್ ಫಾರ್ಮಲ್ಲಿ ಫಾರ್ಮೇಷನ್ ಆಗಲ್ಲ, ಅದು ರಿಯಾಕ್ಷನ್. ಸೊ ಲೆಡ್ಡು ನಿಮಗೆ ಡೈರೆಕ್ಟಾಗಿ ಅಯೋಡೈನ್ ಜೊತೆ ರಿಯಾಕ್ಟ್ ಆಗಿ ನಿಮಗೆ ಲೆಡ್ ಟೆಟ್ರಾ ಅಯೋಡೈಡ್ ಅನ್ನೋದು ಕಾಂಪೌಂಡ್ ಸ್ಟೇಬಲ್ ಫಾರ್ಮಲ್ಲಿ ಫಾರ್ಮೇಷನ್ ಆಗಲ್ಲ. ಇನ್ನು ಸ್ಟೆಬಿಲಿಟಿ ಆಫ್ ಡೈಹ್ಯಾಲೈಡ್ಸ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಸೊ ಇನ್ನು ನಿಮಗೆ MX2 ಅಂದರೆ ಸೊ ಏನು ಡೈಹ್ಯಾಲೈಡ್ಸ್ನ ಸ್ಟೆಬಿಲಿಟಿ ಏನಾಗುತ್ತೆ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ಇನ್ಕ್ರೀಸ್ ಆಗುತ್ತೆ. ಸೊ ಕಾರ್ಬನ್, ಸೊ ಈ ರೀತಿ ಸಿಲಿಕಾನ್, ಜರ್ಮೇನಿಯಮ್, ಟಿನ್, ಲೆಡ್ ಈ ರೀತಿ ಡೌನ್ ದ ಗ್ರೂಪ್ ಮೂವ್ ಆಗ್ತಾ ಇದ್ದಂಗೆ ಡೈಹ್ಯಾಲೈಡ್ ಫಾರ್ಮೇಷನ್ನ ಸ್ಟೆಬಿಲಿಟಿ ಇನ್ಕ್ರೀಸಸ್ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ಅಂತ ಹೇಳ್ಬೋದು. ದಸ್ germanium tetrahalide is more stable than germanium dihalide. ಹಾಗಾಗಿ ಜರ್ಮೇನಿಯಮ್ ಸ್ಟಾರ್ಟಿಂಗ್ ಎಲಿಮೆಂಟಲ್ಲಿ ಬರೋದ್ರಿಂದ ಸೊ ಟೆಟ್ರಾಹ್ಯಾಲೈಡ್ ಆಫ್ ಜರ್ಮೇನಿಯಮ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು ಡೈಹ್ಯಾಲೈಡ್ ಆಫ್ ಜರ್ಮೇನಿಯಮ್ ಅಂತ ಹೇಳ್ಬೋದು. ಬಟ್ ಅದೇ ನಿಮಗೆ ಲೆಡ್ಡಿಗೆ ಬಂದರೆ ಸೊ ಡೈಹ್ಯಾಲೈಡ್ ಆಫ್ ಲೆಡ್ ವಿಲ್ ಬಿ ಮೋರ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು ಟೆಟ್ರಾಹ್ಯಾಲೈಡ್ ಆಫ್ ಲೆಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡಿ PbX2 ಇಸ್ ಮೋರ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು PbX4, ಯಾಕೆಂದರೆ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ಸೊ ಡೈಹ್ಯಾಲೈಡ್ ಫಾರ್ಮೇಷನ್ನ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗೋದ್ರಿಂದ ಲೆಡ್ ಡೈಹ್ಯಾಲೈಡ್ ನಿಮಗೆ ಮೋರ್ ಸ್ಟೇಬಲ್ ಆಗಿರುತ್ತೆ ವೆನ್ ಕಂಪೇರ್ಡ್ ಟು ಲೆಡ್ ಟೆಟ್ರಾಹ್ಯಾಲೈಡ್ ಅಂತ ಹೇಳ್ಬೋದು. ಇನ್ನು ಎಕ್ಸೆಪ್ಟ್ ಅದರಲ್ಲೂ ಎಕ್ಸೆಪ್ಷನಲ್ ಕೇಸ್ ಇರುತ್ತೆ, ಯಾವುದು ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಹೇಳ್ಬೋದು.
ಸೊ ಅದರ್ ಟೆಟ್ರಾಕ್ಲೋರೈಡ್ ಆರ್ ಈಸಿಲಿ ಹೈಡ್ರೋಲೈಸ್ಡ್ ಬೈ ವಾಟರ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಡಿ ಆರ್ಬಿಟಲ್ಸ್ ಇನ್ ದೆಮ್. ಎಕ್ಸೆಪ್ಟ್ ಕಾರ್ಬನ್ ಫ್ಯಾಮಿಲಿ ಅಂತ ಬಿಟ್ಟರೆ, ಸೊ ಇನ್ನು ಅಲ್ಲಿ ನಿಮಗೆ ಕಾರ್ಬನ್ ಗ್ರೂಪ್ ಕಾಂಪೌಂಡ್ಸ್ ಅಂತ ಬಿಟ್ಟರೆ ಇನ್ನು ಅದರ್ ಟೆಟ್ರಾಕ್ಲೋರೈಡ್ಸ್ ಏನಿದೆ CCl4 ಬಿಟ್ಟು ಉಳಿದಿರೋ ಟೆಟ್ರಾಕ್ಲೋರೈಡ್ಸ್ ದೇ ಆರ್ ಈಸಿಲಿ ಹೈಡ್ರೋಲೈಸ್ಡ್ ಇನ್ ವಾಟರ್ ಜೊತೆ ಬೇಗ ರಿಯಾಕ್ಟ್ ಆಗುತ್ತೆ. ಸೊ ಹೈಡ್ರೋಲೈಸೇಷನ್ ರಿಯಾಕ್ಷನ್ ಆಗುತ್ತೆ ಬಿಕಾಸ್ ಸೊ ಏನು ಕಾರ್ಬನ್ ಆನ್ವರ್ಡ್ಸ್ ನಿಮಗೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಡಿ ಆರ್ಬಿಟಲ್ಸ್ ಇನ್ ದೆಮ್. ಸೊ ಡಿ ಆರ್ಬಿಟಲ್ಸ್ ವೇಕೆಂಟ್ ಡಿ ಆರ್ಬಿಟಲ್ ಆಗಿರ್ಬೋದು ಅಥವಾ ಫಿಲ್ಡ್ ಡಿ ಆರ್ಬಿಟಲ್ಸ್ ಆಗಿರ್ಬೋದು ಇರೋದ್ರಿಂದ ಅಲ್ಲಿ ನಿಮಗೆ ಏನಾಗುತ್ತೆ ಹೈಡ್ರೋಲಿಸಿಸ್ ರಿಯಾಕ್ಷನ್ ಆಗುತ್ತೆ ಕಾರ್ಬನ್ ಆನ್ವರ್ಡ್ಸ್ ಫಾರ್ ಟೆಟ್ರಾಕ್ಲೋರೈಡ್ಸ್ ಅಂತ ಹೇಳ್ಬೋದು. ಸೊ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಹೈಡ್ರೋಲಿಸಿಸ್ ಆಫ್ ಸಿಲಿಕಾನ್ ಟೆಟ್ರಾಕ್ಲೋರೈಡ್ ಹೇಳಿದ್ದಾರೆ. ಅಲ್ಲಿ ಸಿಲಿಕಾನ್ ಟೆಟ್ರಾಕ್ಲೋರೈಡ್ನ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 1 ಮಾಲಿಕ್ಯೂಲ್ಸ್ ಆಫ್ ವಾಟರ್ನ ಆ್ಯಡ್ ಮಾಡಿದಾಗ HCl ರಿಮೂವ್ ಆಗಿ ನಿಮಗೇನಾಗುತ್ತೆ ಇಲ್ಲಿ ಸೊ ಒಂದು OH ಅಟ್ಯಾಚ್ ಆಗುತ್ತೆ. ಅದೇ ನಿಮಗೆ ಇನ್ನು 3 ಕ್ಲೋರಿನ್ ಅಲ್ಲಿ ಇರೋದ್ರಿಂದ ಕ್ಲೋರೈಡ್ ಅಯಾನ್ಸ್ ಇರೋದ್ರಿಂದ ಸೊ ಇನ್ನು 3 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಜೊತೆ ನಾವು ಕಂಬೈನ್ ಮಾಡ್ಬೋದು. ಕಂಬೈನ್ ಮಾಡಿದಾಗ ಆಲ್ ದ 3 ಕ್ಲೋರೈಡು ರಿಮೂವ್ ಆಗಿ ನಿಮಗೆ ಸೊ ಟೆಟ್ರಾ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗುತ್ತೆ ಫಾರ್ ಸಿಲಿಕಾನ್ ಅಂತ ಹೇಳ್ಬೋದು. ಸೊ ಟು ಫಾರ್ಮ್ ಅ ಸಿಲಿಸಿಕ್ ಆ್ಯಸಿಡ್ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ಸಿಲಿಕಾನ್ ಟೆಟ್ರಾಕ್ಲೋರೈಡ್ನ ಆನ್ ಹೈಡ್ರಾಲಿಸಿಸ್ ವಿ ಗೆಟ್ ಸಿಲಿಸಿಕ್ ಆ್ಯಸಿಡ್ ಅಂತ ಹೇಳ್ಬೋದು. ಸೊ ಇದು ರಿಯಾಕ್ಟಿವಿಟಿ ಟುವರ್ಡ್ಸ್ ಹ್ಯಾಲೋಜನ್ಸ್. ಇಷ್ಟು ಕೆಮಿಕಲ್ ಸೊ ಜನರಲ್ ಪ್ರಾಪರ್ಟೀಸ್ ಆಫ್ ಏನು 14th ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರೆಂಡ್ಸ್ ಆ್ಯಂಡ್ ಅನಾಮಲಸ್ ಬಿಹೇವಿಯರ್ ಆಫ್ ಕಾರ್ಬನ್. ಸೊ ಕಾರ್ಬನ್ನ ಟ್ರೆಂಡ್ಸ್ ಮತ್ತು ಅನಾಮಲಸ್ ಬಿಹೇವಿಯರ್ ಬಗ್ಗೆ ಈಗ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಅದೇ ಗ್ರೂಪ್ನ ಬೇರೆ ಮೆಂಬರ್ಸಿಗೆ ಕಂಪೇರ್ ಮಾಡಿದ್ರೆ ಕಾರ್ಬನ್ನಿಗೆ ಅನಾಮಲಸ್ ಬಿಹೇವಿಯರ್ ಇದೆ, ಡಿಫ್ರೆಂಟ್ ಬಿಹೇವಿಯರ್ನೇ ನೋಡ್ಬೋದು. ಸೊ ಬಿಕಾಸ್ ಏನು ರೀಸನ್ ಅಂತ ಅಂದರೆ ಡ್ಯೂ ಟು ಇಟ್ಸ್ ಸ್ಮಾಲರ್ ಸೈಜ್ ಆಫ್ ಕಾರ್ಬನ್ ಕಮ್ಮಿ ಇದೆ, ಸ್ಮಾಲರ್ ಸೈಜ್ ಇದೆ ಅದೇ ಗ್ರೂಪ್ನ ಬೇರೆ ಮೆಂಬರ್ಸಿಗೆ ಕಂಪೇರ್ ಮಾಡಿದ್ರೆ ಒನ್ ರೀಸನ್. ಮತ್ತು ಹೈಯರ್ ಎಲೆಕ್ಟ್ರೋನೆಗೆಟಿವಿಟಿ ಇದೆ ಕಾರ್ಬನ್ನಿಗೆ, ಹೈಯರ್ ಅಯೋನೈಸೇಷನ್ ಎಂಥಾಲ್ಪಿ ಇದೆ, ಮತ್ತು ನಿಮಗೆ ಡಿ ಆರ್ಬಿಟಲ್ಸ್ ಇಲ್ಲಿ ಅವೈಲೇಬಿಲಿಟಿ ಇರಲ್ಲ ಫಾರ್ ಕಾರ್ಬನ್ ಅಂತ ಹೇಳ್ಬೋದು. ಹಾಗೆ ಕಾರ್ಬನ್ ಡಿಫರ್ಸ್ ಫ್ರಮ್ ರೆಸ್ಟ್ ಆಫ್ ದ ಮೆಂಬರ್ಸ್ ಆಫ್ ಇಟ್ಸ್ ಗ್ರೂಪ್. ಅದೇ ಗ್ರೂಪ್ನ ಬೇರೆ ಮೆಂಬರ್ಸಿಗೆ ಕಂಪೇರ್ ಮಾಡಿದ್ರೆ ಕಾರ್ಬನ್ನಿಗೆ ಅನಾಮಲಸ್ ಬಿಹೇವಿಯರ್ ಇದೆ ಬಿಕಾಸ್ ಆಫ್ ಇಟ್ಸ್ ಸ್ಮಾಲರ್ ಸೈಜ್, higher electronegativity, higher ionization enthalpy and due to unavailability of d orbitals ಅಂತ ಹೇಳ್ಬೋದು. Because of all these reasons carbon shows anomalous behavior among all the elements present in group 14 ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಏನೇನು ಟ್ರೆಂಡ್ ಅನಾಮಲಸ್ ಬಿಹೇವಿಯರ್ ಇದೆ ಅನ್ನೋದನ್ನು ಈಗ ಸ್ಟಡಿ ಮಾಡೋಣ. Due to absence of d orbitals, the maximum covalency of carbon is 4, while other members it can be more than 4 due to presence of d orbitals. ಸೊ ಅಲ್ಲಿ ನಿಮಗೆ 13 ಗ್ರೂಪಲ್ಲಿ ಬೋರಾನ್ ಫ್ಯಾಮಿಲಿಯಲ್ಲಿ ಸ್ಟಡಿ ಮಾಡ್ದಂಗೂ ಇಲ್ಲೂ ಅಷ್ಟೇ ನಿಮಗೆ ಕಾರ್ಬನ್ನ ಕೋವೆಲೆನ್ಸಿ 4ಗೆ ಲಿಮಿಟ್ ಆಗಿದೆ ಬಿಕಾಸ್ ಇಲ್ಲಿ ಅನ್ಅವೈಲೇಬಿಲಿಟಿ ಆಫ್ ಡಿ ಆರ್ಬಿಟಲ್ಸ್ ಕಾರ್ಬನ್ನಿಗೆ. ಅದೇ ಗ್ರೂಪ್ನ ಬೇರೆ ಮೆಂಬರ್ಸು ಇಟ್ ಮೇ ಎಕ್ಸಿಡ್ 4ನ ಎಕ್ಸಿಡ್ ಮಾಡ್ಬೋದು ಕೋವಲೆನ್ಸಿ. ಸೊ ಅಲ್ಲಿ ನಿಮಗೆ ಇವನ್ 6 ತನಕನೂ ಕೋವಲೆನ್ಸಿ ಬರುತ್ತೆ. ಯಾಕೆ ಅಂದರೆ ಅದೇ ಗ್ರೂಪ್ನ ಬೇರೆ ಮೆಂಬರ್ಸಲ್ಲಿ ಡಿ ಆರ್ಬಿಟಲ್ಸ್ ಅವೈಲೇಬಿಲಿಟಿ ಇದೆ, ಬಟ್ ಕಾರ್ಬನ್ನಿಗೆ ಅನ್ಅವೈಲೇಬಲ್ ಇರೋದ್ರಿಂದ ಡಿ ಆರ್ಬಿಟಲ್ಸ್ ಸೊ ಕೋವಲೆನ್ಸಿ ಲಿಮಿಟೆಡ್ ಅಪ್ ಟು 4 ಅಂತ ಹೇಳ್ಬೋದು. ಇನ್ನು ಕಾರ್ಬನ್ ಫಾರ್ಮ್ಸ್ p multiple bonds with itself and with other atoms of small size and high electronegativity. Because of its small size and high electronegativity, carbon can form p multiple bond ಅಂದರೆ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಆಗಿರ್ಬೋದು. ಕಾರ್ಬನ್ನು ಡಬಲ್ ಆರ್ ಟ್ರಿಪಲ್ ಬಾಂಡ್ ಅನ್ನೋಂಥ ಮಲ್ಟಿಪಲ್ ಬಾಂಡ್ನ ಫಾರ್ಮೇಷನ್ ಆಗುತ್ತೆ. ಅದು ಯಾವ ಮಲ್ಟಿಪಲ್ ಬಾಂಡ್ ಅಂದರೆ ಪಿ ಆರ್ಬಿಟಲ್ ಇನ್ವಾಲ್ವ್ ಆಗಿರೋ ಅಂಥ ಪೈ ಬಾಂಡ್ನ ಮಲ್ಟಿಪಲ್ ಬಾಂಡ್ಸ್. ಹಾಗಾಗಿ ಪಿ ಮಲ್ಟಿಪಲ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ ಕಾರ್ಬನ್ ಜೊತೆನೇ ಆಗಿರ್ಬೋದು ಅಥವಾ ಅದರ್ ಆಟಮ್ಸ್ ಹ್ಯಾವಿಂಗ್ ಸ್ಮಾಲ್ ಸೈಜ್ ಆ್ಯಂಡ್ ಹೈ ಎಲೆಕ್ಟ್ರೋನೆಗೆಟಿವಿಟಿ ಇರೋಂಥ ಅದರ್ ಆಟಮ್ಸ್ ಜೊತೆನೂ ಇಲ್ಲಿ ನಿಮಗೆ ಪಿ ಮಲ್ಟಿಪಲ್ ಬಾಂಡ್ನ ಫಾರ್ಮೇಷನ್ ಮಾಡುತ್ತೆ. ಎಕ್ಸಾಂಪಲ್ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ನೋಡ್ಬೋದು, ನಾವು ಟ್ರಿಪಲ್ ಬಾಂಡ್ ನೋಡ್ಬೋದು ಕಾರ್ಬನ್ ಟು ಕಾರ್ಬನ್, ಅಥವಾ ಕಾರ್ಬನ್ ಟು ಆಕ್ಸಿಜನ್ ಡಬಲ್ ಬಾಂಡ್, ಕಾರ್ಬನ್ ಟು ಸಲ್ಫರ್ ಡಬಲ್ ಬಾಂಡ್, ಅಥವಾ ಕಾರ್ಬನ್ ಟು ನೈಟ್ರೋಜನ್ ಟ್ರಿಪಲ್ ಬಾಂಡ್ ಫಾರ್ಮೇಷನ್ನ ನೋಡ್ಬೋದು. ಸೊ ಇದು ನಿಮಗೆ
ಒಂದು ಅನಾಮಲಸ್ ಬಿಹೇವಿಯರ್ ಅಂತ ಹೇಳ್ಬೋದು. ಹಾಗಾಗಿ ಕಾರ್ಬನ್ ಕ್ಯಾನ್ ಫಾರ್ಮ್ ಪಿ ಪೈ ಮಲ್ಟಿಪಲ್ ಬಾಂಡ್ ವಿತ್ ಇಟ್ ಸೆಲ್ಫ್ ಆ್ಯಂಡ್ ವಿತ್ ಅದರ್ ಆಟಮ್ಸ್ ಹ್ಯಾವಿಂಗ್ ಸ್ಮಾಲ್ ಸೈಜ್ ಆ್ಯಂಡ್ ಹೈ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ಬೋದು. ಅದಕ್ಕೆ ಎಕ್ಸಾಂಪಲ್ಸ್ ಅಂತ ಅಂದರೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ನೋಡ್ತೀವಿ, ಕಾರ್ಬನ್ ಟು ಆಕ್ಸಿಜನ್ ಡಬಲ್ ಬಾಂಡ್, ಕಾರ್ಬನ್ ಟು ಸಲ್ಫರ್ ಡಬಲ್ ಬಾಂಡ್, ಕಾರ್ಬನ್ ಟು ನೈಟ್ರೋಜನ್ ಟ್ರಿಪಲ್ ಬಾಂಡ್ನ ನೋಡ್ತೀವಿ. ಹಾಗಾಗಿ ಹೆವಿಯರ್ ಎಲಿಮೆಂಟ್ಸ್ ಡು ನಾಟ್ ಫಾರ್ಮ್ ಪಿ ಪೈ ಬಾಂಡ್ಸ್ there because their atomic orbitals are too large and diffuse to have effective overlapping. ಸೊ ಇಲ್ಲಿ ನಿಮಗೆ ಅದೇ ಗ್ರೂಪ್ನ ಬೇರೆ ಮೆಂಬರ್ಸ್ ಹೆವಿಯರ್ ಎಲಿಮೆಂಟ್ಸ್ ಇದೆ, ದೇ ಡಸಂಟ್ ಹ್ಯಾವ್ ದ ಎಬಿಲಿಟಿ ಟು ಫಾರ್ಮ್ ಅ ಪಿ ಮಲ್ಟಿಪಲ್ ಬಾಂಡ್ಸ್ ಬಿಕಾಸ್ ಆಫ್ ಇಟ್ಸ್ ಲಾರ್ಜರ್ ಅಟಾಮಿಕ್ ಆರ್ಬಿಟಲ್ಸ್. ಸೊ ಅದೇ ಗ್ರೂಪ್ನ ಬೇರೆ ಮೆಂಬರ್ಸಿಗೆ ನಿಮಗೆ ಅಟಾಮಿಕ್ ಆರ್ಬಿಟಲ್ಸ್ ಲಾರ್ಜ್ ಇರೋದ್ರಿಂದ ಈ ರೀತಿ ಮಲ್ಟಿಪಲ್ ಪಿ ಪೈ ಮಲ್ಟಿಪಲ್ ಬಾಂಡ್ನ ಫಾರ್ಮೇಷನ್ ಮಾಡಲ್ಲ. ಸೊ ಅಲ್ಲಿ ಡಿಫ್ಯೂಷನ್ ಆಗಿ ಎಫೆಕ್ಟಿವ್ ಓವರ್ಲ್ಯಾಪಿಂಗ್ ಫಾರ್ಮೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅನಾಮಲಸ್ ಬಿಹೇವಿಯರ್ ನೋಡೋದಾದರೆ ಕಾರ್ಬನ್ ಶೋಸ್ ದ ಪ್ರಾಪರ್ಟಿ ಆಫ್ ಕೆಟಿನೇಷನ್, ದಟ್ ಈಸ್ ಸೆಲ್ಫ್ ಲಿಂಕೇಜ್ ಪ್ರಾಪರ್ಟಿ ದ ಆಟಮ್ಸ್ ಥ್ರೂ ಕೋವಲೆಂಟ್ ಬಾಂಡ್. ದಿಸ್ ಈಸ್ ಬಿಕಾಸ್ ಕಾರ್ಬನ್ ಟು ಕಾರ್ಬನ್ ಬಾಂಡ್ಸ್ ಆರ್ ವೆರಿ ಸ್ಟ್ರಾಂಗ್, ಡೌನ್ ದ ಗ್ರೂಪ್ ಕೆಟಿನೇಷನ್ ಟೆಂಡೆನ್ಸಿ ಡಿಕ್ರೀಸಸ್. ಕಾರ್ಬನ್ನಿಗೆ ಒಂದು ಅನಾಮಲಸ್ ಬಿಹೇವಿಯರ್ ಇದೆ, ಒಂದು ಸ್ಪೆಷಲ್ ಪ್ರಾಪರ್ಟಿ ಇದೆ ಅಂತ ಹೇಳ್ಬೋದು, ಅದೇ ಕೆಟಿನೇಷನ್ ಪ್ರಾಪರ್ಟಿ. ನಿಮಗೆ ಗೊತ್ತಿದೆ ಕೆಟಿನೇಷನ್ ಅಂದರೆ ಸೆಲ್ಫ್ ಲಿಂಕೇಜ್ ಪ್ರಾಪರ್ಟಿ. ಕಾರ್ಬನ್ ಅದಕ್ಕೆ ಅದೇ ಕಾರ್ಬನ್ ಜೊತೆ ನಿಮಗೆ ಸೆಲ್ಫ್ ಲಿಂಕೇಜ್ ಮಾಡೋ ಅಂಥ ಎಬಿಲಿಟಿ ಇದೆ, ಅಥವಾ ಅದರ್ ಆಟಮ್ಸ್ ಜೊತೆ ಬಾಂಡ್ ಫಾರ್ಮೇಷನ್, ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡೋ ಅಂಥ ಎಬಿಲಿಟಿ ಇದೆ, ಅದನ್ನೇ ಕೆಟಿನೇಷನ್ ಪ್ರಾಪರ್ಟಿ ಅಂತ ಅಂತೀವಿ. ಸೊ ಕಾರ್ಬನ್ possess the property of catenation, that is self-linking property with atoms of itself ಅಥವಾ atoms of other elements through covalent bond ಅಂತ ಹೇಳ್ಬೋದು. ಯಾಕೆಂದರೆ ಕಾರ್ಬನ್ ಬಾಂಡ್ ಏನಿದೆ ವೆರಿ ಸ್ಟ್ರಾಂಗ್ ಅಂತ ಹೇಳ್ಬೋದು. ಈ ಕೆಟಿನೇಷನ್ ಪ್ರಾಪರ್ಟಿ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಾಗೆ ಡಿಕ್ರೀಸ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ನಾವು ಸಿಲಿಕಾನ್ನಲ್ಲೂ ಕೆಟಿನೇಷನ್ ಪ್ರಾಪರ್ಟಿನ ನೋಡ್ಬೋದು. ಸೊ ಅದೇ ಜರ್ಮೇನಿಯಮ್ ಅಥವಾ ನಿಮಗೆ ಏನು ಲೆಡ್ ಈ ರೀತಿ ಮೂವ್ ಆಗ್ತಾ ಇದ್ದಾಗೆ ಕೆಟಿನೇಷನ್ ಪ್ರಾಪರ್ಟಿ ಡಿಕ್ರೀಸಸ್ ಅಂತ ಹೇಳ್ಬೋದು. Carbon remains unaffected by alkalis while other members react with alkali. ಕಾರ್ಬನ್ ನಿಮಗೆ ಆಲ್ಕಲಿ ಲೈಕ್ ಬೇಸ್ ಜೊತೆ ಅದು ರಿಯಾಕ್ಟ್ ಆಗಲ್ಲ, ಅನ್ಅಫೆಕ್ಟೆಡ್ ಅಂತ ಹೇಳ್ಬೋದು. ರಿಯಾಕ್ಷನ್ ಅಷ್ಟು ಬೇಗ ಆಗಲ್ಲ, ಇನರ್ಟ್ ನೇಚರ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಬಟ್ ಅದೇ ಗ್ರೂಪ್ನ ಬೇರೆ ಮೆಂಬರ್ಸು ಆಲ್ಕಲಿ ಜೊತೆ ರಿಯಾಕ್ಟ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ಸಿಲಿಕಾನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ ಮಾಡ್ತಾ ಇದ್ದೀವಿ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ರಿಯಾಕ್ಟ್ ಮಾಡಿದಾಗ ಸೋಡಿಯಂ ಸಿಲಿಕೇಟ್ Na2SiO2 ಫಾರ್ಮೇಷನ್ ಆದ ವಿತ್ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಸೊ ಅದಕ್ಕೆ ರಿಯಾಕ್ಷನ್ ಇಲ್ಲಿದೆ ನೋಡಿ, ಸಿಲಿಕಾನ್ Siನ 2 ಮಾಲಿಕ್ಯೂಲ್ಸ್ ಆಫ್ NaOH ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಇನ್ ಪ್ರೆಸೆನ್ಸ್ ಆಫ್ ಹಾಫ್ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಟು ಫಾರ್ಮ್ a sodium silicate, that is Na2SiO2 ಫಾರ್ಮೇಷನ್ ಆದ ವಿತ್ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳ್ಬೋದು. ಸೊ ಇಷ್ಟು ಅನಾಮಲಸ್ ಬಿಹೇವಿಯರ್ ಆಫ್ ಕಾರ್ಬನ್. ಅಲ್ಲಿಗೆ ಕಾರ್ಬನ್ಗೆ ಅನಾಮಲಸ್ ಬಿಹೇವಿಯರ್ ಇದೆ ಬಿಕಾಸ್ ಆಫ್ ಇಟ್ಸ್ ಸ್ಮಾಲರ್ ಸೈಜ್ ಅನ್ಬೋದು, ಹೈಯರ್ ಎಲೆಕ್ಟ್ರೋನೆಗೆಟಿವಿಟಿ ಅನ್ಬೋದು, ಹೈಯರ್ ಅಯನೈಸೇಷನ್ ಎನರ್ಜಿ ಅನ್ಬೋದು, ಅನ್ಅವೈಲಬಿಲಿಟಿ ಆಫ್ ಡಿ ಆರ್ಬಿಟಲ್ಸ್. ಸೊ ಏನೇನು ಅನಾಮಲಸ್ ಬಿಹೇವಿಯರ್ ಇರುತ್ತೆ ಅಂತ ಅಂದರೆ ಇದ್ರ ಕೋವಲೆನ್ಸಿ 4, ಅದೇ ಗ್ರೂಪ್ನ ಬೇರೆ ಮೆಂಬರ್ಸ್ಗೆ ಕೋವಲೆನ್ಸಿ ಮೇ ಎಕ್ಸೀಡ್ ದ್ಯಾನ್ 4 ಅಂತ ಹೇಳ್ಬೋದು. ಮತ್ತು ಕಾರ್ಬನ್ ಪಿ ಪೈ ಮಲ್ಟಿಪಲ್ ಬಾಂಡ್ನ ಫಾರ್ಮೇಷನ್ ಮಾಡುತ್ತೆ ವಿತ್ ಇಟ್ ಸೆಲ್ಫ್ ಅಥವಾ ವಿತ್ ಅದರ್ ಎಲಿಮೆಂಟ್ಸ್ ಹ್ಯಾವಿಂಗ್ ಸ್ಮಾಲ್ ಸೈಜ್ ಆ್ಯಂಡ್ ಹೈ ಎಲೆಕ್ಟ್ರೋನೆಗೆಟಿವಿಟಿ ಅನ್ಬೋದು. ಬಟ್ ಅದೇ ಗ್ರೂಪ್ನ ಬೇರೆ ಮೆಂಬರ್ಸಿಗೆ ಈ ಪ್ರಾಪರ್ಟಿ ಇಲ್ಲ. ಇನ್ನು ಕಾರ್ಬನ್ಗೆ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ, ದಟ್ ಈಸ್ ಕೆಟಿನೇಷನ್ ಪ್ರಾಪರ್ಟಿ ಇದೆ. ಸೊ ಬಿಕಾಸ್ ಆಫ್ ಕಾರ್ಬನ್ ಸ್ಟ್ರಾಂಗ್ ಬಾಂಡ್ ಅಂತ ಹೇಳ್ಬೋದು. ಅದೇ ಡೌನ್ ದ ಗ್ರೂಪ್ ಕೆಟಿನೇಷನ್ ಪ್ರಾಪರ್ಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು ಕಾರ್ಬನ್ ಇಟ್ ಈಸ್ ಅನ್ಅಫೆಕ್ಟೆಡ್ ಬೈ ಆಲ್ಕಲೀಸ್ ಅಂತ ಹೇಳ್ಬೋದು. ಬಟ್ ಅದೇ ಗ್ರೂಪ್ನ ಬೇರೆ ಮೆಂಬರ್ಸು ಆಲ್ಕಲಿ ಜೊತೆ ರಿಯಾಕ್ಟ್ ಆಗುತ್ತೆ. ಇಷ್ಟು ಅನಾಮಲಸ್ ಬಿಹೇವಿಯರ್ ಆಫ್ ಕಾರ್ಬನ್. ನೆಕ್ಸ್ಟ್ ಅಲ್ಲೋಟ್ರೋಪ್ಸ್ ಆಫ್ ಕಾರ್ಬನ್ ನಿಮಗೆ ಸೊ ಮೆನಿ ಅಲ್ಲೋಟ್ರೋಪಿಕ್ ಫಾರ್ಮಲ್ಲಿ ಎಕ್ಸಿಸ್ಟ್ ಆಗತ್ತೆ. ಸೊ ಅಲ್ಲೋಟ್ರೋಪ್ಸ್ ಆಫ್ ಕಾರ್ಬನ್ ನೋಡೋದಾದರೆ ನಮಗೆ ಮೇಯ್ನಾಗಿ 3 ಅಲ್ಲೋಟ್ರೋಪ್ಸ್ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಡೈಮಂಡ್, ಗ್ರಾಫೈಟ್ ಆ್ಯಂಡ್ ಫುಲ್ಲರಿನ್. ಕಾರ್ಬನ್ ಎಕ್ಸಿಬಿಟ್ ಮ್ಯಾನಿ ಅಲ್ಲೋಟ್ರೋಪಿಕ್ ಫಾರ್ಮ್. ಸೊ ಕ್ರಿಸ್ಟಲೈನ್ ಫಾರ್ಮಲ್ಲೂ ಅದು ಎಕ್ಸಿಸ್ಟ್ ಆಗುತ್ತೆ. ಈವನ್ ಅಮರ್ಫಸ್ ಅನ್ನೋಂಥ ಸೊ ಏನು ಅಲ್ಲೋಟ್ರೋಪಿಕ್ ಫಾರ್ಮಲ್ಲೂ ಸಹ ಅದು ಎಕ್ಸಿಸ್ಟ್ ಆಗುತ್ತೆ. ಸೊ ಅದರಲ್ಲಿ ಮೇಯ್ನಾಗಿ ಡೈಮಂಡ್, ಗ್ರಾಫೈಟ್ ಆ್ಯಂಡ್ ಫುಲ್ಲರೀನ್ ಅನ್ನೋಂಥ ಅಲ್ಲೋಟ್ರೋಪ್ಸ್ ಆಫ್ ಕಾರ್ಬನ್ ಬಗ್ಗೆ ಈಗ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದರ ಫಸ್ಟ್ ಒನ್ ಯಾವುದು? ಡೈಮಂಡ್. ಸೊ ಡೈಮಂಡಲ್ಲಿ ರಿಜಿಡಿಟಿ ಇರುತ್ತೆ, 3D ನೆಟ್ವರ್ಕ್ ಆಫ್ ಕಾರ್ಬನ್ ಆಟಮ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇನ್
ಡೈಮಂಡ್ sp3 ಹೈಬ್ರಿಡೈಸೇಷನ್ನ ನೋಡ್ಬೋದು. ಸೊ sp3 ಹೈಬ್ರಿಡೈಸೇಷನ್ ಇರೋದ್ರಿಂದ ಟೆಟ್ರಾಹೆಡ್ರಲಿ ಸೊ ಅರೇಂಜ್ಮೆಂಟ್ ಆಗಿರುತ್ತೆ ಕಾರ್ಬನ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ 3D ನೆಟ್ವರ್ಕ್ ಆಫ್ ಕಾರ್ಬನ್ ಆಟಮ್ಸ್ ರಿಜಿಡಿಟಿ ಇದೆ ಇಲ್ಲಿ ಮತ್ತು ನಿಮಗೆ ಎಕ್ಸಸ್ ಎಲೆಕ್ಟ್ರಾನ್ಸ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಿಮಗೆ ನಾನ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದು. ಇಟ್ ಹ್ಯಾಸ್ ಡೈರೆಕ್ಷನಲ್ ಕೋವಲೆಂಟ್ ಬಾಂಡ್ ಥ್ರೂ ದ ಲ್ಯಾಟಿಸ್. ಈ ಲ್ಯಾಟಿಸಲ್ಲಿ ನಿಮಗೆ ಸೊ ಏನು ಡೈರೆಕ್ಷನಲ್ ಕೋವಲೆಂಟ್ ಬಾಂಡ್ಸ್ನ ನಾವು ನೋಡ್ಬೋದು. ಸೊ ಹಾಗಾಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದನ್ನೆಲ್ಲ ನಾವು ಡೈಮಂಡಲ್ಲಿ ನೋಡ್ತಾ ಇರ್ತೀವಿ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ಎಕ್ಸ್ಟೆಂಡೆಡ್ ಕೋವಲೆಂಟ್ ಬಾಂಡ್ ಆ್ಯಂಡ್ ಹ್ಯಾನ್ಸ್ ಡೈಮಂಡ್ ಇಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸಸ್ನ. ಸೊ ಈ ಎಕ್ಸ್ಟೆಂಡೆಡ್ ಕೋವಲೆಂಟ್ ಬಾಂಡ್ನ ಬ್ರೇಕ್ ಮಾಡೋದು ವೆರಿ ಡಿಫಿಕಲ್ಟ್ ಅಂತ ಹೇಳ್ಬೋದು. ಹಾಗಾಗಿ ಡೈಮಂಡ್ ಸೊ ಇಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್. ಎಷ್ಟು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಅಂದರೆ ಸೊ ಏನು ನಿಮಗೆ ಹಾರ್ಡ್ ಟೂಲ್ಸನ್ನು ಶಾಪ್ ಮಾಡೋಕ್ಕೋಸ್ಕರ ಶಾಪಿಂಗಿಗೆ ಸೊ ಯೂಸ್ ಮಾಡ್ತಾ ಹೋಗ್ತೀವಿ. ಇದನ್ನು ಕಟಿಂಗಿಗೆ ಆ್ಯಸ್ ಆನ್ ಕಟಿಂಗ್ ಟೂಲ್ಸ್ ಹಾಗೂ ಸಹ ಗ್ಲಾಸ್ ಐಟಮ್ಸ್ನ ಕಟ್ ಮಾಡೋಕ್ಕೆ ಈ ಡೈಮಂಡನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅಷ್ಟು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು. ಹಾಗಾಗಿ ಇಟ್ ಈಸ್ ಯೂಸ್ಡ್ ಆ್ಯಸ್ ಆ್ಯನ್ ಅಬ್ರೆಸಿವ್ ಫಾರ್ ಶಾರ್ಪ್ನಿಂಗ್ ಟೂಲ್ಸ್. ಹಾರ್ಡ್ ಟೂಲ್ಸನ್ನು ಶಾರ್ಪ್ ಮಾಡೋಕ್ಕೋಸ್ಕರ ಸೊ ಅಬ್ರೆಸಿವ್ ಏಜೆಂಟ್ ಆಗು ಸಹ ಅಬ್ರೆಸಿವ್ ಟೂಲ್ ಆಗು ಸಹ ಈ ಡೈಮಂಡ್ನ ಯೂಸ್ ಮಾಡ್ತಾ ಹೋಗ್ತೀವಿ ಬಿಕಾಸ್ ಆಫ್ ಇಟ್ಸ್ ಹಾರ್ಡ್ನೆಸ್ ಅಂತ ಹೇಳ್ಬೋದು. ಮತ್ತು ಇನ್ ಮೇಕಿಂಗ್ ಡೈಸ್ ಆ್ಯಂಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಟಂಗ್ಸ್ಟನ್ ಫಿಲಮೆಂಟ್ಸ್ ಫಾರ್ ಎಲೆಕ್ಟ್ರಿಕ್ ಲೈಟ್ ಬಲ್ಬ್ಸ್. ಎಲೆಕ್ಟ್ರಿಕ್ ಬಲ್ಬ್ಸಿಗೆ ಸೊ ಬೇಕಾಗಿರೋಂಥ ಟಂಗ್ಸ್ಟನ್ ಫಿಲಮೆಂಟ್ನ ಮ್ಯಾನುಫ್ಯಾಕ್ಚರಲ್ಲಿ ಡೈಸ್ನ ಮೇಕಿಂಗಲ್ಲಿ ಈ ಡೈಮಂಡ್ನ ಯೂಸ್ ಮಾಡ್ತೀವಿ ಬಿಕಾಸ್ ಆಫ್ ಇಟ್ಸ್ ಹಾರ್ಡ್ನೆಸ್ ಅಂತ ಹೇಳ್ಬೋದು. In diamond, all the electrons are used in bond formation. There is no mobile electrons in the system, hence the diamond crystals are non-conductor of electricity. ಹೇಳಿದ್ನಲ್ಲ ಹೈಬ್ರಿಡೈಸೇಷನ್ ಅಂತ ನೋಡಿದ್ರೆ sp3 ಹೈಬ್ರಿಡೈಸೇಷನ್ ಇರೋದ್ರಿಂದ ಆಲ್ ಎಲೆಕ್ಟ್ರಾನ್ಸ್ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ಫ್ರೀ ಎಲೆಕ್ಟ್ರಾನ್ಸ್ ಇರಲ್ಲ. ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲ ಅನ್ನೋ ಪರ್ಪಸ್ಸಿಗೆ ಈ ಡೈಮಂಡನ್ನು ಕ್ರಿಸ್ಟಲ್ಸ್ ದೇ ಆರ್ ನಾನ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದು. ಇದು ಫಸ್ಟ್ನೇ ಅಲೋಟ್ರೋಪ್ ಆಫ್ ಕಾರ್ಬನ್, ದಟ್ ಈಸ್ ಡೈಮಂಡ್. ಇನ್ನು ಸೆಕೆಂಡ್ ಅಲೋಟ್ರೋಪ್ ಆಫ್ ಕಾರ್ಬನ್ ಯಾವುದು ಗ್ರಾಫೈಟ್ ಅಂತ ಹೇಳ್ಬೋದು. ಈ ಗ್ರಾಫೈಟ್ನ ಸ್ಟ್ರಕ್ಚರ್ ಹೇಗಿರುತ್ತೆ, ಲೇಯರ್ಡ್, ಈ ರೀತಿ ಹೆಕ್ಸಾಗನಲ್ ರಿಂಗ್ ಲೈಕ್ ಲೇಯರ್ಸ್ ಲೈಕ್ ಸ್ಟ್ರಕ್ಚರ್ಸ್ನ ನೋಡ್ಬೋದು ನಾವು. ಸೊ ಈ ಲೇಯರ್ ಒಂದು ಲೇಯರು ಇನ್ನೊಂದು ಲೇಯರಿಂದ ಸೊ ವೀಕ್ ವ್ಯಾಂಡವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನಿಂದ ಹೆಲ್ಡ್ ಅಪ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಬಿಕಾಸ್ ಲೇಯರ್ ಈ ರೀತಿ ವ್ಯಾಂಡವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನಿಂದ ಹೆಲ್ಡ್ ಅಪ್ ಆಗಿರೋದ್ರಿಂದನೇ ಸ್ಲಿಪರಿ ನೇಚರ್ ಇರುತ್ತೆ ಈ ಗ್ರಾಫೈಟಿಗೆ ಅಂತ ಹೇಳ್ಬೋದು. ಇನ್ನು ಹೈಬ್ರಿಡೈಸೇಷನ್ ಅಂತ ಬಂದರೆ ಇದರಲ್ಲಿರೋಂಥ ಕಾರ್ಬನ್ sp2 ಹೈಬ್ರಿಡೈಸೇಷನ್ ಇರುತ್ತೆ. sp2 ಹೈಬ್ರಿಡೈಸೇಷನ್ ಆಗಿರೋದ್ರಿಂದ 3 ಹೈಬ್ರಿಡ್ ಆರ್ಬಿಟಲ್ಸ್ ಅದರಲ್ಲೂ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಫೋರ್ತ್ ಎಲೆಕ್ಟ್ರಾನ್ ಪೈ ಬಾಂಡ್ ಏನಿರುತ್ತೆ ಡಿಲೋಕಲೈಸೇಷನ್ ಆಗ್ತಾ ಹೋಗುತ್ತೆ. ಓವರಾಲ್ ಆಲ್ ದ ಏನು ನಿಮಗೆ ಲೇಯರಲ್ಲಿ ನಿಮಗೆ ಈ ಪೈ ಬಾಂಡ್ನ ಎಲೆಕ್ಟ್ರಾನ್ಸು ಡಿಲೋಕಲೈಸೇಷನ್ ಆಗೋದ್ರಿಂದ ಓಲ್ಡ್ ಶೀಟಲ್ಲಿ ಸೊ ಇದು ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದು. ಸೊ ಬಿಕಾಸ್ ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲಿ ಇರುತ್ತೆ sp2 ಹೈಬ್ರಿಡೈಸೇಷನ್ ಇರೋದ್ರಿಂದ ಆ ಫ್ರೀ ಎಲೆಕ್ಟ್ರಾನ್ ಡಿಲೋಕಲೈಸೇಷನ್ ಆಗುತ್ತೆ ಓವರಾಲ್ ಶೀಟಲ್ಲಿ. ಹಾಗಾಗಿ ನಿಮಗಿದು ಗ್ರಾಫೈಟ್ ಇಟ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದು. ಸೊ ಹಾಗೆ ನೋಡಿ ಎಲೆಕ್ಟ್ರಾನ್ಸ್ ಆರ್ ಮೊಬೈಲ್ ಆ್ಯಂಡ್ ದಿಸ್ ಮೇಕ್ಸ್ ಗ್ರಾಫೈಟ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇಟ್ ಈಸ್ ಸಾಫ್ಟ್ ಆ್ಯಂಡ್ ಸ್ಲಿಪ್ಪರಿ. ಅದೇ ಹೇಳಿದ ಬಿಕಾಸ್ ಆಫ್ ವ್ಯಾಂಡವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನಿಂದ ಲೇಯರ್ ವೈಸ್ ಸೊ ಅಟ್ಯಾಚ್ಮೆಂಟ್ ಇರೋದ್ರಿಂದ ಇದು ಸಾಫ್ಟ್ ನೇಚರ್ ಇದೆ. ಸೊ ಮತ್ತು ಸ್ಲಿಪ್ಪರಿ ನೇಚರ್ ಇದೆ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಲುಬ್ರಿಕೆಂಟಾಗಿ ಯೂಸ್ ಮಾಡ್ತಾ ಹೋಗ್ತಾರೆ ಮೆಷಿನ್ಸಲ್ಲಿ. ಮೆಷಿನ್ ರನ್ನಿಂಗಿಗೆ ನಾವು ಲುಬ್ರಿಕೆಂಟ್ ಆಯಿಲ್ ಏನು ಯೂಸ್ ಮಾಡ್ತೀವಿ ಸೊ ಅದರಲ್ಲಿ ಗ್ರಾಫೈಟ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಮತ್ತು ಹೈ ಟೆಂಪ್ರೇಚರಲ್ಲಿ ಏನು ಮೆಷಿನ್ ರನ್ ಆಗುತ್ತೆ ಅದರಲ್ಲಿ ಲುಬ್ರಿಕೆಂಟಾಗಿ ಇದನ್ನು ಯೂಸ್ ಮಾಡ್ತೀವಿ. ಮತ್ತು ಗ್ರಾಫೈಟ್ ಈಸ್ ಥರ್ಮೋಡೈನಮಿಕಲಿ ಮೋರ್ ಸ್ಟೇಬಲ್. ಸೊ ಹೀಟನ್ನು ಇದು ನಿಮಗೆ ಕಂಡಕ್ಟ್ ಮಾಡುತ್ತೆ ಅನ್ನೋ ಪರ್ಪಸ್ಸಿಗೆ ಥರ್ಮೋಡೈನಮಿಕಲಿ ಮೋಸ್ಟ್ ಸ್ಟೇಬಲ್ ಅಲೋಟ್ರೋಪ್ ಆಫ್ ಕಾರ್ಬನ್ ಆಗಿರೋದ್ರಿಂದ ಈ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಗ್ರಾಫೈಟ್ ಈಸ್ ಟೇಕನ್ ಆ್ಯಸ್ 0. ಸೊ ಥರ್ಮೋಡೈನಮಿಕಲಿ ಸ್ಟೇಬಲ್ ಇರುತ್ತೆ. ಸ್ಟೇಬಲ್ ಅಲೋಟ್ರೋಪಿಕ್ ಫಾರ್ಮ್ ಆಫ್ ಕಾರ್ಬನ್ ಅಂದರೆ ಗ್ರಾಫೈಟ್ ಅಂತ ಹೇಳೋದ್ರಿಂದ ಸೊ ಯೂಶ್ವಲಿ ನಾವು ಹೇಳ್ತೀವಿ ಯಾವುದೇ ಒಂದು ಎಲಿಮೆಂಟ್ ಆಗಿರಲಿ ಅದು ಸ್ಟೇಬಲ್ ಫಾರ್ಮಲ್ಲಿ ಎಂಥಾಲ್ಪಿ ಆಫ್ ಫಾರ್ಮೇಷನ್ 0 ಇರುತ್ತೆ ಅಂತ. ಹಾಗಾಗಿ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಗ್ರಾಫೈಟ್ ಇಲ್ಲಿ ಏನಾಗಿರುತ್ತೆ 0 ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗ್ರಾಫೈಟ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ ಸೊ ಇಟ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಎಲೆಕ್ಟ್ರೋಡ್ಸ್. ಎಲೆಕ್ಟ್ರೋಡಲ್ಲಿ ಪ್ರಿಪ್ರೇಷನ್ಸ್ ಕಾರ್ಬನ್ ಎಲೆಕ್ಟ್ರೋಡ್
ಎಲೆಕ್ಟ್ರೋಡಲ್ಲಿ ಮೇಯ್ನಾಗಿ ನಾವು ಗ್ರಾಫೈಟ್ ಎಲೆಕ್ಟ್ರೋಡ್ನ ಯೂಸ್ ಮಾಡೋದು. ಸೊ ಮತ್ತು ಕಾರ್ಬನ್ ಆರ್ಕ್ ಅಂತ ಏನು ಪ್ರೊಡ್ಯೂಸ್ ಮಾಡ್ತೀವಿ, ಕಾರ್ಬನ್ ಆರ್ಕ್ನ ಪ್ರಿಪ್ರೇಷನ್ಸಲ್ಲೂ ಗ್ರಾಫೈಟ್ನ ಯೂಸ್ ಮಾಡ್ತೀವಿ. ಮತ್ತು ಎಲೆಕ್ಟ್ರೋಡಾಗಿ ಯೂಸ್ ಮಾಡ್ತೀವಿ, ಲುಬ್ರಿಕೆಂಟ್ ಆಗಿಯೂ ಸಹ ನಾವು ಯೂಸ್ ಮಾಡ್ತೀವಿ ಅನ್ನೋದು ಹೇಳಿದ್ದೀವಿ. ಇನ್ನು ಕ್ರೂಸಿಬಲ್ಸ್ ಏನು ಬರುತ್ತೆ, ಸೊ ಆ ಡೆಸಿಕೇಟರಲ್ಲಿ ನಾವು ಕ್ರೂಸಿಬಲ್ ಹೈಯರ್ ಟೆಂಪ್ರೇಚರ್ನ ವಿತ್ಸ್ಟ್ಯಾಂಡ್ ಮಾಡೋಂಥ ಒಂದು ಕ್ರೂಸಿಬಲ್ಸ್ ಏನಿರುತ್ತೆ, ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಬರುತ್ತೆ, ಅಲ್ಲಿ ಕ್ರೂಸಿಬಲ್ನ ನೀವು ಯೂಸ್ ಮಾಡ್ತೀರಾ. ಆ ಕ್ರೂಸಿಬಲ್ನ ಪ್ರಿಪ್ರೇಷನ್ಸಲ್ಲಿ ಈ ಗ್ರಾಫೈಟ್ನ ನಾವು ಯೂಸ್ ಮಾಡ್ತೀವಿ. ಮತ್ತು ಲೆಡ್ ಪೆನ್ಸಿಲ್ ನಾವು ಏನು ಬರೆಯೋಕ್ಕೆ ಯೂಸ್ ಮಾಡೋಂಥ ಪೆನ್ಸಿಲ್ಸ್ ಏನಿದೆ, ಲೆಡ್ ಪೆನ್ಸಿಲ್ಸ್, ಆ ಪೆನ್ಸಿಲ್ಸಲ್ಲೂ ಪ್ರಿಪ್ರೇಷನ್ಸಲ್ಲೂ ಗ್ರಾಫೈಟ್ನ ಯೂಸ್ ಮಾಡ್ತೀವಿ. ಮತ್ತು ಆ್ಯಸ್ ಆ್ಯನ್ ಮಾಡರೇಟರ್ ಆಗಿ ಯೂಸ್ ಮಾಡ್ತೀವಿ. ಏನು ನ್ಯೂಕ್ಲಿಯರ್ ರಿಯಾಕ್ಷನ್ಸಲ್ಲಿ ಮಾಡರೇಟರ್ ಆಗು ಸಹ ಕೂಲಿಂಗ್ ಡೌನ್ ದ ರಿಯಾಕ್ಷನ್ಸ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ಬೋದು ಗ್ರಾಫೈಟ್ನ. ಸೊ ಹಾಗಾಗಿ ಗ್ರಾಫೈಟ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಎಲೆಕ್ಟ್ರೋಡ್ಸ್ ಆ್ಯಂಡ್ ಕಾರ್ಬನ್ ಆರ್ಕ್ಸ್ ಆ್ಯಂಡ್ ಯೂಸ್ಡ್ ಆಸ್ ಅನ್ ಲುಬ್ರಿಕೆಂಟ್, ಮತ್ತು ಇನ್ ದ ಪ್ರಿಪ್ರೇಷನ್ ಆಫ್ ಮ್ಯಾನುಫ್ಯಾಕ್ಚರ್ ಆಫ್ ಕ್ರೂಸಿಬಲ್ ಆ್ಯಂಡ್ ಇನ್ ಲೆಡ್ ಪೆನ್ಸಿಲ್ಸ್ ಅಂತ ಹೇಳ್ಬೋದು. ಆ್ಯಸ್ ಎ ಮಾಡರೇಟರ್ ಆಗಿ ನ್ಯೂಕ್ಲಿಯರ್ ರಿಯಾಕ್ಟರ್ಸಲ್ಲೂ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಅಲೋಟ್ರೋಪಿಕ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಬಂದರೆ ಫುಲ್ಲರೀನ್ ಬರುತ್ತೆ. ಈ ಫುಲ್ಲರೀನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ ಗ್ರಾಫೈಟ್ನ ಹೀಟ್ ಮಾಡ್ತಾ ಹೋಗ್ತೀವಿ ಇನ್ ಎಲೆಕ್ಟ್ರಿಕ್ ಆರ್ಕ್. ಸೊ ಇನರ್ಟ್ ಗ್ಯಾಸಸ್ನ ಪ್ರೆಸೆನ್ಸ್, ದಟ್ ಈಸ್ ಹೀಲಿಯಮ್ ಆರ್ ಆರ್ಗನ್ ಅನ್ನೋ ಇನರ್ಟ್ ಗ್ಯಾಸಸ್ನ ಪ್ರೆಸೆನ್ಸಲ್ಲಿ ಗ್ರಾಫೈಟ್ನ ಹೀಟ್ ಮಾಡ್ತಾ ಹೋಗ್ತೀವಿ ಇನ್ ಆ್ಯನ್ ಎಲೆಕ್ಟ್ರಿಕ್ ಆರ್ಕ್. ಆವಾಗ ನಮಗೆ ಪ್ರೊಡ್ಯೂಸ್ ಆಗೋಂಥ ಅಲೋಟ್ರೋಪಿಕ್ ಫಾರ್ಮ್ ಆಫ್ ಕಾರ್ಬನ್ನೇ ಯಾವುದು, ಫುಲ್ಲರೀನ್ ಅಂತ ಹೇಳ್ಬೋದು. ಸೊ ಈ ಫುಲ್ಲರೀನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ ಅಂದರೆ ಹೇಳಿದ್ನಲ್ಲ, ಎಲೆಕ್ಟ್ರಿಕ್ ಆರ್ಕ್ ಮೆಥಡಲ್ಲಿ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಇನರ್ಟ್ ಗ್ಯಾಸಸ್ ಲೈಕ್ ಹೀಲಿಯಮ್ ಆ್ಯಂಡ್ ಆರ್ಗನ್. ಸೊ ಈ ಗ್ರಾಫೈಟ್ನ ಹೀಟ್ ಮಾಡಿದಾಗ ಪ್ರೊಡ್ಯೂಸ್ ಆಗೋ ಅನದರ್ ಅಲೋಟ್ರೋಪಿಕ್ ಫಾರ್ಮ್ ಆಫ್ ಕಾರ್ಬನ್ನೇ ಅದು ಫುಲ್ಲರೀನ್ ಅಂತ ಹೇಳ್ಬೋದು. ದೇ ಆರ್ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ನ ಪ್ಯೂರ್ ಫಾರ್ಮ್ ಯಾವುದು ಅಂತ ಕೇಳಿದ್ರೆ ಅಲೋಟ್ರೋಪಲ್ಲಿ ಫುಲ್ಲರೀನ್ ಅಂತ ಹೇಳ್ಬೋದು. ಫುಲ್ಲರೀನ್ ಆರ್ ಲಾರ್ಜ್ ಕೇಜ್ ಲೈಕ್ ಸ್ಪಿರಾಯ್ಡಲ್ ಮಾಲಿಕ್ಯೂಲ್ಸ್ ವಿತ್ ಜನರಲ್ ಫಾರ್ಮುಲಾ C2N ಅಂತ ಹೇಳ್ಬೋದು. ಸೊ ಈ ಕೇಜಸ್ ಹೇಗೆ ಬರುತ್ತೆ, ಡೋಮ್ ಶೇಪಲ್ಲಿ, ಆ ರೀತಿ ಡೋಮ್ ಶೇಪಲ್ಲಿ ನಿಮಗೆ ಸ್ಪಿರಾಯ್ಡಲ್ ಸ್ಟ್ರಕ್ಚರಲ್ಲಿ ಕೇಜ್ ಲೈಕ್ ಸ್ಟ್ರಕ್ಚರ್ಸಲ್ಲಿ ಈ ಫುಲ್ಲರೀನ್, ಸಾಸರ್ ಬಾಲ್ ಎಲ್ಲ ಬರುತ್ತಲ್ಲ, ಈ ವಾಲಿಬಾಲ್ಸ್ ಎಲ್ಲ ನಿಮಗೆ ಹೆಕ್ಸಾಗನ್ ರಿಂಗು ಮತ್ತು ಪೆಂಟಾಗನ್ ರಿಂಗ್ ಇರೋಂಥ ಫುಟ್ಬಾಲ್ಸ್ ನೋಡಿರ್ತಿಲ್ಲ, ಯಾವ ರೀತಿ ಇರುತ್ತೋ ಅದೇ ರೀತಿ ಈ ಫುಲ್ಲರೀನು ಇರುತ್ತೆ ಅಂತ ಹೇಳ್ಬೋದು. ಫುಲ್ಲರೀನ್ನ ಫಾರ್ಮುಲಾ ನೋಡೋದಾದರೆ C2N ಅಂತ ಹೇಳ್ಬೋದು. ಸೊ ಆ ಎನ್ ಈ ಮೇ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 30 ಕಾರ್ಬನ್ ಆಟಮ್ ಅಂತ ಹೇಳ್ಬೋದು. ಹಾಗಾಗಿ 2 ಟೈಪ್ಸ್ ಆಫ್ ಫುಲ್ಲರೀನ್ಸ್ನ ನಾವು ಸ್ಟೇಬಲ್ ಫಾರ್ಮಲ್ಲಿ ನೋಡ್ತಾ ಹೋಗ್ತೀವಿ. ಯಾವುದು ಅಂದರೆ ಒಂದು C60, ಇನ್ನೊಂದು C70. ಅದರಲ್ಲೂ ನಾವು ಇಂಪಾರ್ಟೆಂಟಾಗಿ ನೋಡೋಂಥದ್ದು C60ನ ಈವನ್ ಬಕ್ಮಿನ್ಸ್ಟರ್ ಫುಲ್ಲರೀನ್ ಅಂತಲೂ ಕರಿತೀವಿ. ಯಾಕಂದರೆ ಸಾಸರ್ ಬಾಲ್ ರೀತಿ ಅದು ಇರುತ್ತೆ. ಏನು ನೀವು ಫುಟ್ಬಾಲ್ ನೋಡ್ತೀರಾ ಅದರಲ್ಲಿ ನಿಮಗೆ ಹೆಕ್ಸಾಗನ್ ರಿಂಗ್ ಒಂದಿರುತ್ತೆ, ಅದ್ರ ಪಕ್ಕದಲ್ಲೇ ಪೆಂಟಾಗನ್ ರಿಂಗ್ ಇರುತ್ತೆ. ಈ ರೀತಿ ಸಾಸರ್ ಬಾಲ್ ಏನಿರುತ್ತೆ ಅದೇ ರೀತಿ ಇದು C60 ಫುಲ್ಲರೀನ್ ಅನ್ನೋದು ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. C60 ಫುಲ್ಲರೀನ ಈವನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬಕ್ಮಿನ್ಸ್ಟರ್ ಫುಲ್ಲರೀನ್ ಅಂತೀವಿ. ಸಾಸರ್ ಬಾಲ್ ಲೈಕ್ ಸ್ಟ್ರಕ್ಚರ್, ಕೇಜ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಸ್ಪಿರಾಯ್ಡಲ್ ಸ್ಟ್ರಕ್ಚರ್ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಫುಲ್ಲರೀನ್ನ ಎಲೆಕ್ಟ್ರಿಕ್ ಆರ್ಕಲ್ಲಿ ಪ್ರಿಪೇರ್ ಮಾಡ್ತೀವಿ ಅಂತ ಗೊತ್ತಾಯಿತು. ಆ್ಯಂಡ್ ಇಟ್ ಈಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಗೊತ್ತಾಯಿತು. ಮತ್ತು ಫುಲ್ಲರೀನ್ ನಿಮಗೆ ಕೇಜ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಹ್ಯಾವಿಂಗ್ ಫಾರ್ಮುಲಾ C2N ವೇರ್ N ಮೇ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 30 ಕಾರ್ಬನ್ ಆಟಮ್ಸ್ ಅಂತ ಹೇಳ್ಬೋದು. ಸೊ ಹಾಗೆ ನಮಗೆ 30, ಈಗ N ಈಸ್ ಈಕ್ವಲ್ ಟು 30 ಅಂತ ಹಾಕ್ಕೊಂಡ್ರೆ ಅಲ್ಲಿಗೆ 230 is 60 ಆಗುತ್ತೆ. C60 ಅನ್ನೋದು ಸಿಗುತ್ತೆ ನಿಮಗೆ ಫುಲ್ಲರೀನ್, ಈವನ್ C70 ಅನ್ನೋ ಫುಲ್ಲರೀನು ಸಿಗುತ್ತೆ. ಅದೇ C60 ಇಂಪಾರ್ಟೆಂಟ್ ಅಂತ ನಾವು ಸ್ಟ್ರೀ ಮಾಡ್ತೀವಿ. ಆ ಫುಲ್ಲರೀನ್ ಯಾವ ರೀತಿ ಇರುತ್ತೆ ಅಂದರೆ ಸಾಸರ್ ಬಾಲ್ ಲೈಕ್ ಬಕ್ಕಿ ಬಾಲ್ ರೀತಿ ಇರೋದ್ರಿಂದ ಇದನ್ನು ಬಕ್ಮಿನ್ಸ್ಟರ್ ಫುಲ್ಲರೀನ್ ಅಂತಲೂ ಕರಿತೀವಿ. ಸೊ ಇಷ್ಟು ಅಲೋಟ್ರೋಪಿಕ್ ಫಾರ್ಮ್ ಆಫ್ ಕಾರ್ಬನ್, ಯಾವುದ್ಯಾವುದು, ಡೈಮಂಡ್, ಗ್ರಾಫೈಟ್ ಆ್ಯಂಡ್ ಫುಲ್ಲರೀನ್. ಇನ್ನು ನೆಕ್ಸ್ಟು ನಿಮಗೆ ಏನು ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಆ್ಯಂಡ್ ಸಿಲಿಕಾನ್, ಆಕ್ಸೈಡ್ಸ್ ಆಫ್ ಕಾರ್ಬನ್, ಆಕ್ಸೈಡ್ಸ್ ಆಫ್ ಸಿಲಿಕಾನ್ ಎಲ್ಲ ಇದೆ. ಬಟ್ ಈ ಟಾಪಿಕ್ಸು ನಿಮಗೆ ಸಿಲೆಬಸ್ಸಲ್ಲಿ ರೆಡ್ಯೂಸ್ ಆಗಿದೆ. ಟಾಪಿಕಲ್ಲಿ ಈ ಆಕ್ಸೈಡ್ಸ್ ಆಫ್ ಕಾರ್ಬನ್ ಮತ್ತು ಸಿಲಿಕಾನನ್ನು ಇಲ್ಲಿ ರೆಡ್ಯೂಸ್ ಮಾಡಿರೋದ್ರಿಂದ ಈ ಟಾಪಿಕ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ P ಬ್ಲಾಕ್ ಎಲಿಮೆಂಟ್ಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು. ಬಿ ಸೇಫ್ ಎಟ್ ಹೋಮ್.